ನಮಸ್ಕಾರ ಕರ್ನಾಟಕ. ಮೂನ್ಫೈರ್ ಡೈರೀಸ್ಗೆ ಮತ್ತೊಮ್ಮೆ ಸುಸ್ವಾಗತ. ಇದು ಅಂಡಮಾನ್ ಸೀರೀಸ್ನ ಡೇ 4. ಇವಾಗ ಬೆಳಗ್ಗೆ 3:31 ಕಯಾಕಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಕಯಾಕಿಂಗ್ ಮುಗಿಸಿ ನೆಕ್ಸ್ಟ್ ಸ್ಕೂಬಾ ಇದೆ. ಎರಡೂ ಫಸ್ಟ್ ಟೈಮ್ ಮಾಡ್ತಿರೋದು. ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸು ಅಲ್ಲಿ ಮಾಡಿಬಿಟ್ಟು ಹೇಳ್ತೀವಿ. ಫುಲ್ ಎಕ್ಸೈಟ್ ಆಗಿದ್ದೀರಾ? ಎಕ್ಸೈಟ್ಮೆಂಟು ಭಯ ಎಲ್ಲ ಆಗ್ತೈತೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಪ್ಯಾಡಲ್ ಇಸ್ಕೊಬೇಕೀಗ. ಪ್ಯಾಡಲ್ ಜೊತೆ ಬರ್ತಾ ಇದ್ದಾರೆ. ಆಗಲ್ಲ ಇಲ್ಲ ಮಾಡಕ್ಕೆ, ನಾನೇ ಮಾಡ್ಬೇಕು. ನಾನು ಮಾಡಕ್ಕಾಗಲ್ಲ, ಇಬ್ರು ಪ್ಯಾಡಲ್ ಮಾಡ್ತಾರೆ. ಸೂರ್ಯದೇವ ಉದಯಿಸಿಲ್ಲ. ಕರ್ಣ ಒಂದು ಕರೆದ್ರೆ ಸೂರ್ಯದೇವ ಬರೋದು ಆಚೆಗೆ. ಹಿಂಗೆ ಹಿಂಗೆ ಲೆಫ್ಟ್ ಹಿಂದೆ ಕಾಣಿಸ್ತೀವಿ ಸನ್ರೈಸ್. ನೋಡಿ ನೋಡಿ ಫ್ರೆಂಡ್ಸ್, ಕಯಾಕಿಂಗ್ ನೀರೆಷ್ಟು ಕ್ಲಿಯರ್ ಆಗಿದೆ ಅಂತ ತೋರಿಸ್ಬೇಕು. ಎಷ್ಟು ಕ್ಲಿಯರ್ ಆಗಿದೆ, ಆಳ ಗೊತ್ತಾಗ್ಬಿಡುತ್ತೆ ಮೇಲೆ. ತೋರಿಸ್ಬೇಡ್ರಿ. ಜಾಸ್ತಿ ಆಳಾಗಿಲ್ವಾ? ಈ ಕಡೆ ಆಳ ಇಲ್ಲ ನೋಡ್ರಿ, ಇಷ್ಟೇ ಇರೋದು. ಅಲ್ಲಿ ಕಾಣಿಸ್ತೈತೆ ಅಲ್ಲಿ ಅಲ್ಲವಾ? ಇಷ್ಟ ಐತೆ. ಬಿದ್ರೆ 15 ಕಮೋದ ಅಷ್ಟೇ. ತಿರುಗಿಸ್ತೀಗ ನೋಡಿ ಗಾಯ್ಸ್, ನೋಡಿ ಬೆಳಕಾಯ್ತು. ಬೆಳಕು. ನೆಕ್ಸ್ಟ್ ನಾವು ಸ್ಕೂಬಾ ಮಾಡಕ್ಕೆ ಹೋಗ್ಬೇಕು. 3:30ಗೆ ನಾವು ಸ್ಟೇಯಿಂದ ಹೋಟೆಲಿಂದ ಬಿಟ್ಟು 3:45 ಅಲ್ಲಿ ರೀಚ್ ಆದ್ವಿ. ಇನ್ಸ್ಟ್ರಕ್ಟರ್ ಅಣ್ಣ ನಮಗೆ ಸ್ವಲ್ಪ ಹೇಳ್ಕೊಟ್ರು ಒಂದು 5 ನಿಮಿಷ ಹೇಗೆ ಮಾಡಬೇಕು ಅಂತ. ಆಮೇಲೆ ಕರ್ಕೊಂಬಂದು ಫುಲ್ಲು ಕಯಾಕಿಂಗಲ್ಲಿ ಎಲ್ಲ ಮಧ್ಯದಲ್ಲಿ ನಿಲ್ಲಿಸಿದ್ದಾರೆ. ಆಮೇಲೆ ಬಯೋಲ್ಯುಮಿನೆಸೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ವೀಡಿಯೋ ಮಾಡಿದ್ರೆ ಅದು ಕಾಣಿಸಲ್ಲ. ಬರೀ ನೇಕೆಡ್ ಐಸಿಗೆ ಮಾತ್ರ ನೀಟಾಗಿ ಕಾಣಿಸುತ್ತೆ. ಈಗ ಆರಾಮಾಗಿ ಇರಿ ಅಂತ ಬಿಟ್ಟಿದ್ದಾರೆ. ಇವ್ನು ಹಿಂದೆಗಡೆ ಕಯಾಕ್ ಮಾಡ್ತಾರೆ, ನಾನು ಆರಾಮಾಗಿ ಕೂತಿದ್ದೀನಿ. ಇಷ್ಟೇ ಜೀವನ ಅಷ್ಟೇ. ಎಕ್ಸ್ಪೀರಿಯನ್ಸ್ ಕ್ರೇಜಿ ಆಗಿದೆ. ಎಲ್ಲರೂ ಮಾಡಿ ಕೈಯ ನೋವು ಬಂದಿಲ್ಲ. ನಾನಂತೂ ಮಾಡ್ತಿಲ್ಲ, ಯಾಕೆಂದರೆ ನನಗೆ ಕೈ ನೋವು ಬರೋದಕ್ಕೆ. ಆರಾಮಾಗಿ ಕೂತಿದ್ದೀನಿ. ಹಿಂದೆ ಅವ್ನು ಮಾಡ್ತಾ ಇದ್ದಾನೆ ಗುಡ್ ಬಾಯ್ ಥರ. ಎಷ್ಟು ಒಳ್ಳೆ ಹುಡುಗ ನೋಡಿ ಹಿಂದೆ. ಮುಂದೆ ಹೋದ್ರೆ ಡ್ಯಾಶ್ ಹೊಡಿತೀವಿ ಅಷ್ಟೇ. ನೆಕ್ಸ್ಟ್ ನಮ್ಮದು ಸ್ಕೂಬಾ ಇದೆ ಗಾಯ್ಸ್. ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ. ನಾವು ಮಧ್ಯರಾತ್ರಿ ಬಂದ್ವಿ. ಅಲ್ಲ ಮಧ್ಯರಾತ್ರಿ ಅಂತಾರ 3:30 ಮಧ್ಯರಾತ್ರಿನೇ, ಬೆಳಗಿನ ಜಾವನ ಏನಾದ್ರು ಅನ್ಕೊಳ್ಳಿ. 3:30 ಬೆಳಿಗ್ಗೆ 2 ಮಧ್ಯ. ಅದು ಮಧ್ಯರಾತ್ರಿಯಿಂದ ಬೆಳಗಿನ ಜಾವದ ಮಧ್ಯ.
ನಿದ್ದೆ ಇನ್ನ ಬರ್ತಾ ಇದೆ. ಕತ್ಲಲ್ಲಿ ಬಂದು ಬೆಳಕು ನೋಡ್ತಾ ಇದೀವಿ. ಟೆಪ್ಪರ್ ಡ್ರೈವರ್ ಆಗಿದ್ದ ಇವರು ಮುಂಚೆ. ಹಾಗಾಗಿ ಕಯಾಕಿಂಗ್ ಎಲ್ಲ ನಮಗೆ ಈಸಿ. ಯಾರಿಗೂ ಗೊತ್ತಿಲ್ಲದೆ ಇರೋ ಹಿಡನ್ ಟ್ಯಾಲೆಂಟು ಟೆಪ್ಪರ್ ಡ್ರೈವರ್ ಆಗಿದೆ. ಪಾರ್ಟ್ ಟೈಮ್ ಬಿಸ್ನೆಸ್ ಒಂದು ಫುಲ್ ಟೈಮ್ ಆಗಿತ್ತು. ಫಾಸ್ಟ್ ಹೋಗ್ತಿಂದ ಈಗ ಆಲ್ಮೋಸ್ಟ್ ಎಂಡ್ ಆಗ್ತಾ ಇದೆ. ನಾವೀಗ ವಾಪಸ್ ಹೋಗ್ತಾ ಇದ್ದೀವಿ ಬೋಟ್ನ ಪಾರ್ಕ್ ಮಾಡೋಕ್ಕೆ. ಹೇಗನ್ನಿಸ್ತು ನಿನಗೆ? ಯಾರಿಗೆ? ನನಗೆ? ಹಾಂ, ನಿನಗೆ ಏನು ಈ ಆ್ಯಕ್ಟಿವಿಟಿ? ಚೆನ್ನಾಗಿತ್ತು. ಒಂದು 2 ಅವರ್ 3 ಅವರ್ ಆಲ್ಮೋಸ್ಟ್ 2.5 ಅವರ್ ಮಾಡಿದ್ದೀವಿ. ಚೆನ್ನಾಗಿತ್ತು. ನೈಟಿಂದ ಬೆಳಗ್ಗೆ ಆಗೋ ತನಕ ಮಾಡಿದ್ದೀನಿ. ನಮ್ಮದು ಇಲ್ಲಿಗೆ ಕಯಾಕಿಂಗ್ ಮುಗೀತು. ಈಗ ಇಲ್ಲಿಂದ ಕ್ಯಾಬ್ ಡ್ರೈವರ್ಗೆ ಫೋನ್ ಮಾಡಿಬಿಟ್ಟು ಸ್ಕೂಬಾಗೆ ಹೋಗ್ಬೇಕು. ಕಯಾಕಿಂಗ್ ಮುಗಿಸಿ ದಾರಿ ಮರೆತು ಯಾವ್ಯಾವುದೋ ದಾರಿಗೆ ಹೋಗ್ತಾಯಿದ್ದೆ. ಇವಾಗ ಈ ಕಡೆ ಬಂದಿದ್ದೀವಿ. ಇದು ಕರೆಕ್ಟ್ ದಾರಿನ ಇಲ್ವಾ ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿದ್ರೆ ಎಲ್ಲಿಂದ ಬಂದು ಆ ಜಾಗಕ್ಕೆ ಹೋಗ್ತೀವಿ, ಇಲ್ಲಾಂದರೆ ವಾಪಸ್ ಇನ್ನೊಂದು ರೂಟ್ ನೋಡ್ಕೊಂಡು ಆ ರೂಟಲ್ಲಿ ಹೋಗ್ಬೇಕು.